ಅಕ್ಕ, ಇವತ್ತು ನಮ್ಮ ಅಮ್ಮಂದು ಪುಣ್ಯತಿಥಿ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪ ಹಚ್ಚಿಬಿಟ್ಟು ಆಮೇಲೆ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಕ್ಕ. ನನಗದೇ ಆಸೆ. ಹೌದು ತನು ಅಕ್ಕ, ನಾವು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋಣ. ನನಗೆ ಈ ಮನೇಲಿರೋಕ್ಕೆ ಇಷ್ಟ ಇಲ್ಲ. ಯಾವಾಗಿಂದ ನಮ್ಮ ಮಲ್ತಾಯಿ ಬಂದರು ಆವಾಗಿಂದ ನನಗೆ ಇಷ್ಟನೇ ಆಗ್ತಿಲ್ಲ. ನಿಜ ನಂದಿನಿ, ನನಗೂ ಅವರಂದರೆ ತುಂಬಾ ಭಯ. ನಮ್ಮ ಮಲ್ತಾಯಿ ಲತಾ ಅವ್ರು ಬಂದಾಗಿಂದ ಈ ಮನೆ ವಾತಾವರಣ ಚೆನ್ನಾಗಿಲ್ಲ. ಆದರೆ ಯಾರಿಗೂ ಹೇಳೋಕೆ ಹೋಗಬೇಡ. ಏನ್ರೇ ಮೂವರು ಗುಸುಗುಸು ಅಂತ ಮಾತಾಡ್ತಾ ಇದ್ದೀರಾ? ನನ್ನ ಬಗ್ಗೆನೇ ಏನಾದರೂ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ? ನನ್ನನ್ನು ನಿಮ್ಮಮ್ಮ ಅಂತ ಅಂದ್ಕೊಳ್ಳಿ. ನನ್ನ ಹತ್ರ ಸಹ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ. ಲತಾ ಅಮ್ಮ, ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ. ಇವತ್ತು ನಮ್ಮ ಅಮ್ಮಂದು ಪುಣ್ಯತಿಥಿ ಇತ್ತಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಮ್ಮ ನಾವು. ಓಹೋ ಹೌದಾ, ದೇವಸ್ಥಾನಕ್ಕೆ ಹೋಗ್ತೀರಾ? ಹೋಗಿ ಹೋಗಿ. ಆದರೆ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ, ಇನ್ಮೇಲಿಂದ ನಾನೇ ನಿಮ್ಮಮ್ಮ. ಈ ಹಳದನ್ನೆಲ್ಲ ನಿಲ್ಲಿಸಿ, ಹಳೇದನ್ನೆಲ್ಲ ಮರ್ತೋಗಿ. ತನು ಅಕ್ಕ, ಕೇಳಿಸ್ಕೊಂಡಿಯಾ ಲತಾ ಅಮ್ಮ ಹೇಗೆ ಮಾತಾಡ್ತಾರೆ ನಮ್ಮ ಹತ್ರ ಅಂತ? ಅವ್ರು ಮಾತಾಡೋ ಮಾತಲ್ಲೇ ಒಂಥರ ಗುಟ್ಟು ಅಡಗಿರುತ್ತೆ. ನನಗೆ ಭಯ ಅಕ್ಕ. ಭಯ ಪಡಬೇಡ, ನಿಮ್ಮ ಅಕ್ಕ ಅಂತ ನಾನಿದ್ದೀನಿ ಅಲ್ವಾ. ಸರಿ ನಡೀರಿ, ದೇವಸ್ಥಾನಕ್ಕೆ ಹೋಗೋಣ. ಟೈಮ್ ಆಗ್ತಿದೆ. ಅಲ್ಲಿ ಹೋಗಿ ಅಮ್ಮ ಹತ್ರ ಬೇಡ್ಕೊಳ್ಳೋಣ, ನಮ್ಮ ರಕ್ಷಣೆ ಮಾಡು ಅಮ್ಮ ಅಂತ. ಹೌದು ಅಕ್ಕ, ಅಮ್ಮ ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗಬಾರ್ದಾಗಿತ್ತು. ಅಪ್ಪ ಸಹ ನಮ್ಮ ಮಾತು ಕೇಳ್ತಾ ಇಲ್ಲ. ಸರಿ ಅಕ್ಕ, ನಡೀರಿ, ನಾವು ದೇವಸ್ಥಾನಕ್ಕೆ ಹೋಗೋಣ. ತನು, ನಂದಿನಿ, ಪೂಜಾ 3 ಜನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚುತ್ತಾರೆ. ಆನಂತರ ಅವರ ತಾಯಿ ಹತ್ತಿರ ಬೇಡಿಕೊಳ್ಳುತ್ತಾರೆ. 3 ಜನ ಬೇಡಿಕೊಂಡ ನಂತರ ಮನೆಗೆ ಹಿಂತಿರುಗುವಾಗ ಅಲ್ಲಿ ಒಂದು ವೃಕ್ಷದ ಬಳಿ ಒಂದು ವೃದ್ಧ ಸಾಧು ನಿಂತಿರುತ್ತಾನೆ. ಮಕ್ಕಳೇ ನಿಂತ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನಿಮ್ಮ ಮಲತಾಯಿ ಇದ್ದಾರೆ ಅಲ್ವಾ, ಅವರು ಸಾಮಾನ್ಯ ಮನುಷ್ಯರಲ್ಲ. ಅವರು ಒಂದು ಆತ್ಮ. ನಿಮ್ಮ ತಂದೆಯನ್ನು ಸಹ ಅವರು ವಶಕ್ಕೆ ಪಡೆದಿದ್ದಾರೆ. ಏನು ಹೇಳ್ತಾ ಇದ್ದೀರಾ ಪಂಡಿತ್ರೆ? ಇದು ಹೇಗಾಗಕ್ಕೆ ಸಾಧ್ಯ? ಅವರೊಂದು ಆತ್ಮನ? ಆದರೆ ನಮ್ಮ ಕಣ್ಣು ಮುಂದೆ ಒಬ್ಬ ಸಾಮಾನ್ಯ ಮನುಷ್ಯರಾಗೇ ಇದ್ದಾರಲ್ವ ಅವರು? ಮಕ್ಕಳೇ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಿಮ್ಮ ಮಲತಾಯಿ ಲತಾ ಒಂದು ಆತ್ಮ. ಅವಳು ತುಂಬ ಶಕ್ತಿಶಾಲಿ ಆತ್ಮ. ಅವಳು ನಿಮ್ಮ ಸುಂದರತೆಯನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ಏನು, ಅವರು ನಮ್ಮ ಸೌಂದರ್ಯವನ್ನು ಕಿತ್ಕೊಳ್ಳೋಕ್ಕೆ ಬಂದಿದ್ದಾರಾ? ಅದು ಅಲ್ಲದೆ ನಮ್ಮಪ್ಪ ಸಹ ನಮ್ಮ ಮಾತನ್ನು ಕೇಳ್ತಿಲ್ಲ. ಅಂದರೆ ನಮ್ಮ ಅಪ್ಪನ ವಶಕ್ಕೆ ತಗೊಂಡಿದ್ದಾರಾ ಅವರು? ಹೌದು ಮಕ್ಕಳ, ಅದಕ್ಕೆ ನಿಮ್ಮ ತಾಯಿ ಕಾವೇರಿ ನನ್ನನ್ನು ನಿಮ್ಮ ರಕ್ಷಣೆಗಂತ ಕಳಿಸಿದ್ದಾರೆ. ಇವತ್ತು ರಾತ್ರಿ ಅರಳಿ ಮರದ ಹತ್ರ ಹೋಗಿ ನಿಮ್ಮ ತಾಯಿಯ 3 ಬಣ್ಣದ ಬಳೆಗಳು ಸಿಗುತ್ತೆ ನಿಮಗೆ. ಆದರೆ ಬಾಬಾ, ಆ ಬಳೆಯಿಂದ ನಮಗೇನು ಸಿಗುತ್ತೆ? ನಾವಂತೂ ಸಾಮಾನ್ಯ ಮನುಷ್ಯರು. ನಾವು ಆ ಆತ್ಮದ ಜೊತೆ ಹೇಗೆ ಅಂತ ಹೋರಾಡೋಕ್ಕಾಗುತ್ತೆ? ನೀವೇ ಹೇಳಿ. ಮಕ್ಕಳೇ, ನಿಮ್ಮ ಹತ್ರ ನಿಮ್ಮ ತಾಯಿಯ ಶಕ್ತಿ ಇದೆ. ನಿಮ್ಮ ತಾಯಿಯ ಶಕ್ತಿ ಆ 3 ಬಳೆಗಳಲ್ಲಿದೆ. ಆ 3 ಬಳೆಗಳು ನಿಮಗೆ ಅಂತಲೇ ನಿಮ್ಮ ತಾಯಿ ಇಟ್ಟಿದ್ದಾರೆ. ಸರಿ ಬಾಬಾ, ಇದೇ ನಮ್ಮ ತಾಯಿಯ ಆಸೆ ಆಗಿತ್ತಂದರೆ ನಾವು ಇವತ್ತು ರಾತ್ರಿನೇ ಆ ಮರದ ಹತ್ರ ಹೋಗ್ತೀವಿ. ಮತ್ತು ನಮ್ಮ ತಾಯಿಯ ಬಳೆಗಳನ್ನು ತಗೊತೀವಿ. ನಾವೆಲ್ಲರೂ ಹೋರಾಡ್ತೀವಿ. ಸರಿ ಮಕ್ಕಳೇ, ಹೋಗ್ಬಿಟ್ಟು ಬನ್ನಿ. ನೀವು 3 ಒಟ್ಟಿಗೆ ಇರಬೇಕು. ಹೋಗಿ. ಆ ನಂತರ 3 ಜನ ಮನೆಗೆ ಬರ್ತಾರೆ. ಆದರೆ ಅವರ ತಂದೆ ತಾಯಿ ಅಲ್ಲಿ ಕಾಯುತ್ತಾ ಕುಳಿತಿರುತ್ತಾರೆ. ಅರೆ, ನೀವು 3 ಬಂದ್ರಾ? ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನಿಮ್ಮ 3 ಸಹ ನಾನು ಗಂಡನ್ನು ಹುಡುಕಿದ್ದೀನಿ. ಮತ್ತು ತನು, ನೀನಂತೂ ದೊಡ್ಡವಳು, ನಿನಗೆ ಸಹ ಬೇಗ ಮದುವೆ ಮಾಡಬೇಕು. ಆದರೆ ಅಪ್ಪ, ಏನು ಹೇಳ್ತಾ ಇದ್ದೀರಾ ನೀವು? ನಿಮಗೆ ಗೊತ್ತು ಅಲ್ವಾ, ನಾನು ಆಶಿಕ್ಕನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ. ಅವರು ನನಗೋಸ್ಕರ ಕಾಯ್ತಿದ್ದಾರೆ. ಏನು, ಆಶಿಕ್ಕ? ಯಾವ ಆಶಿಕ್ಕು? ನನಗೆ ಯಾವ ಆಶಿಕ್ ಅಂತಲೂ ನೆನಪಿಲ್ಲ, ಸರಿನಾ? ನಾನು ಯಾವ ಹುಡುಗನ ತೋರಿಸ್ತೀನಿ, ಆ ಹುಡುಗನ ಮದುವೆ ಆಗು. ಅಪ್ಪ, ನೀವೇನಪ್ಪ ನಮ್ಮನ್ನು ಇಷ್ಟು ಬೇಗ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾವು ನಿಮಗೆ ಭಾರ ಅನ್ನಿಸ್ತಾ ಇದ್ದೀವಾ ಅಪ್ಪ? ನಾವಿನ್ನೂ ಚಿಕ್ಕ ಮಕ್ಕಳು. ಇಷ್ಟು ಬೇಗ ಮದುವೆ ಮಾಡ್ತಾ ಇದ್ದೀರಾ ನಮಗೆ ನೀವು? ನೀವು 3 ನಿಮ್ಮಪ್ಪ ಏನು ಹೇಳ್ತಿದ್ದಾರೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಮದುವೆ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಮದುವೆ ಮಾಡ್ಕೊಂಡು ಹೋಗಿ ಅಷ್ಟೇ. ನಿಮ್ಮಪ್ಪನಿಗೆ ಎದುರುತ್ರ ಕೊಡ್ತೀರಾ? ತನು ಅಕ್ಕ, ಆ ಸಾಧು ಬಾಬಾ ಹೇಳಿದ್ದು ನಿಜ. ಅಪ್ಪನ ವ್ಯವಹಾರನ ನೋಡಿದೆಯಾ ನೀನು? ಅಪ್ಪ ನಮ್ಮನ್ನು ಸಹ ಸರಿಯಾಗಿ ಗುರುತಿಸಿಲ್ಲ. ನಮ್ಮ ಮಾತು ಸಹ ಕೇಳ್ತಿಲ್ಲ. ಹೌದು ಅಕ್ಕ, ಆ ಬಾಬಾ ಹೇಳಿದ್ರಲ್ವಾ, ಲತಾ ಅಮ್ಮ ಅವ್ರ ಮೇಲೆ ಜಾದೂ ಮಾಡಿದ್ದಾರೆ ಅಂತ. ಅದಕ್ಕೆ ಇವೆಲ್ಲ ಆಗ್ತಿದೆ ಅಕ್ಕ. ನಾವು ಏನು ಮಾಡೋಣ ಹೇಳು? ನಂದಿನಿ, ಪೂಜಾ, ಭಯಪಡಬೇಡ. ಅಮ್ಮ ನಮ್ಮ ಜೊತೆ ಇದ್ದಾರೆ. ಸಾಧು ಬಾಬಾ ಹೇಳಿದ್ರಲ್ವಾ, ನಾವಿವತ್ತು ರಾತ್ರಿನೇ ಹೋಗಿ ಆ ಬಳೆಗಳನ್ನು ತಗೊಂಡು ಬರೋಣ.
ಆದರೆ ಅಕ್ಕ, ನಾವೇನಾದರೂ ಹೋಗೋವಾಗ ಲತಾ ಅಮ್ಮನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಏನು ಹೇಳು? ನಮ್ಮ ಜನ್ಮನ ಜಾಲಾಡ್ಬಿಡ್ತಾರೆ ಅಕ್ಕ ಅವರು. ನನಗೆ ಭಯ ಆಗ್ತಿದೆ. ನಾವು ಹೇಗೆ ಹೋಗೋದು? ಹೌದು ಪೂಜಾ, ನಾವು ಹುಷಾರಾಗಿ ಹೋಗಬೇಕು. ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ಒಂದು ಚೂರು ಸಹ ಚಪ್ಪಳ ಮಾಡದೆ ನಾವು ಇಲ್ಲಿಂದ ಹೋಗಬೇಕು. ಆ ನಂತರ 3 ಅಕ್ಕ ತಂಗಿಯರು ಬಳೆಯನ್ನು ಹುಡುಕಲು ಅರಳಿ ಮರದ ಕಡೆಗೆ ಹೋದರು. ಅಕ್ಕ, ಈ ರಸ್ತೆಯಲ್ಲಿ ಇದೇ ಮೊದಲನೇ ಸರಿ ನಾನು ಬರ್ತಾ ಇರೋದು. ನನಗೆ ತುಂಬ ಭಯ ಆಗ್ತಾ ಇದೆ. ಇಲ್ಲಿ ನೋಡು, ಎಷ್ಟೊಂದು ಕತ್ಲಿದೆ. ಬೇಗ ಹೋಗೋಣ ನಡೀರಿ ಅಕ್ಕ. ಈ ರಸ್ತೆಯಲ್ಲಿ ಜನ ಜಾಸ್ತಿ ಓಡಾಡಲ್ಲ ಅನಿಸುತ್ತೆ. ಅದಕ್ಕೆ ಅಮ್ಮ ಆ 3 ಬಳೆಗಳನ್ನು ಅಲ್ಲಿ ಇಕ್ಕಿದ್ದಾರೆ ಅಂತ ನನಗೆ ಅರ್ಥ ಆಯಿತು. ನಡೀರಿ, ಬೇಗ ಹೋಗಿ ತಗೊಳ್ಳೋಣ. ಅರಳಿ ಮರದ ಕೆಳಗೆ 3 ಬಳೆಗಳು ಇರುತ್ತದೆ ಒಂದು ಡಬ್ಬಿಯಲ್ಲಿ. ಆದರೆ ಅದು ಪಳಪಳ ಅಂತ ಹೊಳೆಯುತ್ತಿರುತ್ತದೆ. 3 ಅಕ್ಕ ತಂಗಿಯರು ಅದನ್ನು ನೋಡಿ ತನು ಅದನ್ನು ತೆಗೆದುಕೊಳ್ಳುತ್ತಾಳೆ. ಅಕ್ಕ, ಈ ಬಳೆ ನೋಡು, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ, ಮಿಂಚ್ತಾ ಇದೆ ಅಕ್ಕ. ಅಕ್ಕ, ನಾನು ಹಸಿರು ಸೀರೆ ಹಾಕ್ಕೊಂಡಿದ್ದೀನಿ. ಒಂದು ಹಸಿರು ಬಳೆ ನನಗೆ ಅಕ್ಕ. ತಗೋ ನಂದಿನಿ, ಹಸಿರು ಬಳೆನ ನೀನೇ ಹಾಕ್ಕೋ. ಮತ್ತು ಕೇಸರಿ ಬಳೆನ ಪೂಜಾ ನೀನು ಹಾಕ್ಕೋ. ಮಿಕ್ಕಿರೋ ಬಳೆನ ನಾನು ಹಾಕ್ಕೊತೀನಿ. ಯಾಕೆ ಕಿತ್ತಾಡೋದು ಇಳು? ಸರಿ ಅಕ್ಕ, ಕೊಡು, ಬಳೆನ ಹಾಕ್ಕೊತೀವಿ. ಆದರೂ ಸಹ ನನಗೊಂದು ಅನುಮಾನ. ಈ 3 ಬಳೆಗಳಿಂದ ನಮ್ಗೆ ಏನು ಸಿಗುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಮ್ಮ ಇದನ್ನು ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. 3 ಅಕ್ಕ ತಂಗಿರು ಆ ಬಳೆಯನ್ನು ಹಾಕಿಕೊಳ್ಳುತ್ತಾರೆ. ತಕ್ಷಣವೇ ಅವರ ನಿಂತ ಜಾಗ ಬೇರೆ ಜಾಗಕ್ಕೆ ಮಾಯವಾಗುತ್ತದೆ. ಅಲ್ಲಿರುವ ಜಾಗ ತುಂಬಾ ಸುಂದರವಾಗಿರುತ್ತದೆ. ಆಕಾಶದಲ್ಲಿರುವ ಚಂದ್ರ ನೋಡಲು ತುಂಬ ಮುದ್ದಾಗಿ ಕಾಣಿಸುತ್ತಿರುತ್ತದೆ. 3 ಭಯವಾಗುತ್ತಾ ಇರುತ್ತದೆ. ತನು ಅಕ್ಕ, ನಾವು ಅರಳಿ ಮರದ ಹತ್ರ ನಿಂತಿದ್ವಿ ಅಲ್ವಾ? ಇದೇನಿದು? ನಾವು ಬಳೆ ಹಾಕೊಂಡ ತಕ್ಷಣ ಇಲ್ಲಿ ಬಂದಿದ್ದೀವಿ. ಇದು ಯಾಕೋ ಬೇರೆ ಜಾಗದ ಥರನೇ ಇದೆ. ಇದು ನಮ್ಮೂರ ಥರ ಇಲ್ಲ. ಹೌದು ಪೂಜಾ, ಇದು ನಮ್ಮೂರ ಥರ ಇಲ್ಲ. ಆದರೆ ನೋಡು, ಎಷ್ಟು ಸುಂದರವಾಗಿದೆ. ನಡಿ, ನಮ್ಮೂರಿಗೆ ದಾರಿ ಸಿಗ್ಬೋದು. ನಡೀರಿ, ನಾವು 3 ದಾರಿ ಹುರ್ಕೊಂಡು ಹೋಗೋಣ. ಹಾಗೆಂದು ಹೇಳಿ 3 ಹಾಗೆಯೇ ಮುಂದೆ ಸಾಗುತ್ತಾ ಇರುತ್ತಾರೆ. ಈ ಜಾಗದಲ್ಲಿ ಒಂದು ಹೆಂಗಸು ಕುಳಿತಿರುತ್ತಾಳೆ. 3 ಅವಳನ್ನು ನೋಡಿ ಬೆರಗಾಗುತ್ತಾರೆ. ತನು, ಪೂಜಾ, ನಂದಿನಿ, ನಾನೇ ನಿಮ್ಮಮ್ಮ ಕಾವೇರಿ. ಭಯ ಬೀಳಬೇಡಿ, ಇದು ನನ್ನ ಪ್ರಪಂಚ. ನಾನು ಸತ್ತ ಮೇಲೆ ಈ ಪ್ರಪಂಚನ ಸೃಷ್ಟಿ ಮಾಡಿದ್ದೀನಿ. ಅಮ್ಮ, ನಿಮ್ಮ ಪ್ರಪಂಚ ತುಂಬಾ ಚೆನ್ನಾಗಿದೆ. ಅಮ್ಮ, ನಾವು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಮ್ಮ. ಇಷ್ಟು ಬೇಗ ನಮ್ಮನ್ನು ಏನಕ್ಕಮ್ಮ ಬಿಟ್ಟು ಹೋದ್ರಿ ನೀವಿನ್ನೂ ನಮ್ಮ ಜೊತೆ ಇರಬೇಕಿತ್ತು. ಅದೆಲ್ಲ ವಿಧಿ ಮಗಳೇ, ಏನು ಮಾಡೋಕ್ಕಾಗುತ್ತೆ ಹೇಳು? ಆದರೂ ಸಹ ನಾನು ನಿಮ್ಮ ಜೊತೆನೇ ಇದ್ದೀನಿ ಈ ಬಳೆಗಳ ರೂಪದಲ್ಲಿ. ನನಗೆ ಲತಾ ಬಗ್ಗೆ ಗೊತ್ತಾಯಿತು. ಹೌದು ಅಮ್ಮ, ಅವಳೊಂದು ಆತ್ಮ ಅಂತ ನನಗೆ ಬಾಬಾ ಹೇಳಿದರು. ಮತ್ತು ನೀವೇ ಆ ಬಾಬಾನ ನಮ್ಮ ಹತ್ರ ಕಳಿಸಿದ್ರಿ ಅಂತ ಸಹ ನಮಗೆ ಗೊತ್ತಾಯಿತು. ಏನು ಮಾಡೋದು ಅಮ್ಮ? ಈ ಬಳೆಗಳಿಂದ ನಾವು ಏನು ಮಾಡೋಕ್ಕಾಗುತ್ತೆ? ಅಮ್ಮ, ಆ ಬಾಬಾ ಹೇಳಿದರು, ಅವರು ತುಂಬ ಶಕ್ತಿಶಾಲಿ ಅಂತೆ. ಈ ಬಳೆಗಳಿಂದ ನಾವು ಹೇಗೆ ಅವ್ರ ಜೊತೆ ಓಡಾಡೋಕ್ಕಾಗುತ್ತೆ? ನೀವೇ ಹೇಳಿ ಅಮ್ಮ. ನಾನು ಸಹ ಒಂದು ಆತ್ಮ ಅನ್ನೋದು ಮರಿಬೇಡ. ನನ್ನ ಶಕ್ತಿನ ನಾನು ಈ ಬಳೆಯಲ್ಲಿ ತುಂಬಿಸಿದ್ದೀನಿ. ನೀವು 3 ಒಗ್ಗಟ್ಟಾಗಿದ್ದರೆ ಮಾತ್ರನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು 3 ಒಗ್ಗಟ್ಟಲ್ಲಿ ಹೋರಾಡಬೇಕು. ಅರೆ ಅಕ್ಕ, ನಾವು ಮತ್ತೆ ಇದೇ ಮರದ ಹತ್ರ ಬಂದ್ವಿ. ಅಮ್ಮ ಎಲ್ಲೋದ್ರು? ಅಕ್ಕ, ನಾನು ಈಗ ತಾನೇ ಅಮ್ಮನ ನೋಡಿದೆ. ನೀವು ನೋಡಿದ್ವಿ ಅಲ್ವಾ? ಇದೊಂದು ಕನಸ ಅಥವಾ ನನಸ? ನನಗೊಂದು ಅರ್ಥ ಆಗ್ತಿಲ್ಲ. ಇದು ಕನಸಲ್ಲ ಪೂಜಾ, ಅಮ್ಮ ನಿಜವಾಗ್ಲೂ ಬಂದಿದ್ರು. ನೋಡು, ನಮ್ಮ ಕೈಯಲ್ಲಿ ಬಳೆಗಳು ಇನ್ನೂ ಇದ್ದಾವೆ. ಹಾಗಾದರೆ ಅಮ್ಮ ಹೇಳಿದ್ದು ಸತ್ಯ. ನಾವು ಒಗ್ಗಟ್ಟಲ್ಲಿರಬೇಕು. ನಡೀರಿ ಮನೆಗೆ. ಹಾಗೆಂದು ಹೇಳಿ 3 ಅಕ್ಕ ತಂಗಿಯರು ಇನ್ಮೇಲೆ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ ಅವರು ಮನೆ ಕಡೆಗೆ ಸಾಗುತ್ತಾರೆ. ಅವರು ಮನೆಗೆ ಹಿಂತಿರುಗುತ್ತಿದ್ದರು. ಆದರೆ ಮನೆಯ ಎದುರಿನಲ್ಲಿ ಅವರ ಮಲತಾಯಿ ಲತಾ ಅಲ್ಲಿಯೇ ಕಾದು ನಿಂತಿದ್ದಳು. ಅವಳ ಮುಖದಲ್ಲಿ ತುಂಬಾನೇ ಕೋಪ ತುಂಬಿತ್ತು. ಏನ್ರೆ, ಇಷ್ಟು ಬೆಳಗ್ಗೆ ಎಲ್ಲಿಂದ ಬರ್ತಾ ಇದ್ರಿ? ಹಾಗಾದರೆ ನೀವು ರಾತ್ರಿ ಮನೆಗಿರ್ಲಿಲ್ವಾ? ಈ ಬಳೆ ಏನ್ರೆ ನಿಮ್ಮ ಕೈಯಲ್ಲಿ? ಆ ಬಳೆನ ತೆಗೀರಿ. ನನಗೆ ಬಳೆ ಇಷ್ಟ ಆಗೋದಿಲ್ಲ. ಇಲ್ಲ ಲತಾ ಅಮ್ಮ, ಇದು ನಮ್ಮ ತಾಯಿಯ ಬಳೆ, ನಮ್ಮ ತಾಯಿ ಕಾವೇರಿಯ ಬಳೆ. ಇದು ನಮ್ಮ 3ಗೆ ಅಂತ ಪ್ರೀತಿಯಿಂದ ಕೊಟ್ಟಿರೋದು. ನಾವು ಈ ಬಳೆನ ಬಿಚ್ಚೋದಿಲ್ಲ ಅಮ್ಮ. ನಿಮ್ಮ ತಾಯಿಯನ್ನು ಭೇಟಿ ಮಾಡಿಬಿಟ್ಟು ಬರ್ತಾ ಇದ್ರಾ? ಹಾಗಾದರೆ ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಹಾಂ, ನಮಗೆ ಗೊತ್ತಾಗಿದೆ. ನಮ್ಮಮ್ಮ ನಮ್ಮ ಹತ್ರ ಎಲ್ಲನೂ ಹೇಳಿದ್ದಾರೆ. ನೀವು ಒಂದು ಆತ್ಮ ಅಂತ, ನಮ್ಮ ಸೌಂದರ್ಯವನ್ನು ಕಿತ್ಕೊಳ್ಳೋಕ್ಕೆ ಬಂದಿದ್ದೀರಾ ನೀವು ಅಂತ. ಅದು ಸಾಧ್ಯ ಇಲ್ಲ. ಹೌದು, ಇಷ್ಟು ದಿನ ನಾವು ನಿಮ್ಮನ್ನು ಅಮ್ಮ ಅಂತ ಇದ್ವಿ. ಆದರೆ ನೀವು ನಮ್ಮ ಅಪ್ಪನ ಸಹ ವಶಕ್ಕೆ ಪಡೆದಿದ್ದೀರಾ. ನಾವು 3 ಒಗ್ಗಟ್ಟಲ್ಲಿರೋವರೆಗೂ ನೀವು ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಮಕ್ಕಳು ಹಾಗೆಂದು ಹೇಳಿದಾಗ ಲತಾಳಿಗೆ ತುಂಬಾ ಕೋಪ ಬರುತ್ತದೆ. ಅವಳು ನಾನು ನಿನ್ನನ್ನು ನೋಡ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ವಾವ್ ನಂದಿನಿ, ಇಷ್ಟು ದಿನ ಭಯ ಅಂತ ಇದ್ದೆ, ಆದರೆ ಇವತ್ತು ಎಷ್ಟು ಧೈರ್ಯದಿಂದ ನೀನು ಲತಾ ಅಮ್ಮನ ಹತ್ರ ಮಾತಾಡಿದೆ. ಇವೆಲ್ಲ ಈ ಬಳೆಯಿಂದನೇ ಸಾಧ್ಯ ಆಯಿತು ಅನಿಸುತ್ತೆ. ಅಕ್ಕ,
ಅಮ್ಮ ಹೇಳಿದ್ದಾರೆ ಅಲ್ವಾ, ಇನ್ನು ಒಂದು ವಾರದಲ್ಲಿ ನಾವು ಅವಳನ್ನು ಅಂತ್ಯ ಮಾಡಬೇಕು ಅಂತ. ಹೇಗೆ ಮಾಡೋದು ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಿನಗೇನಾದರೂ ಗೊತ್ತಿದ್ರೆ ಹೇಳಕ್ಕ. ಪೂಜಾ, ನಾನು ನಿನ್ನಷ್ಟೇ ತಿಳ್ಕೊಂಡಿದ್ದೀನಿ. ಆದರೆ ಆತ್ಮ ಅಂದರೆ ಅವರ ಶಕ್ತಿನ ಎಲ್ಲೋ ಒಂದು ಜಾಗದಲ್ಲಿ ಅಡಗಿಸಿ ಇಟ್ಟಿರ್ತಾರೆ. ಎಲ್ಲೂ ಅಂತ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಕಾವೇರಿ ಅಮ್ಮವ್ರ ಅಮ್ಮ ಇದ್ದಾರಲ್ವಾ, ಹಾಗಾದರೆ ನಮ್ಮ ಅಜ್ಜಿ ಅವ್ರ ಹತ್ರ ಹೋಗಿ ಕೇಳೋಣ. ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೀಗಾಗಲೇ 100 ವಯಸ್ಸಾಗಿರುತ್ತೆ ಅಲ್ವಾ, 100 ಅಥವಾ 80 ವಯಸ್ಸಾಗಿರುತ್ತೆ. ಹಾಗಾದರೆ ಅವ್ರಿಗೆ ಲತಾ ಅಮ್ಮನ ಬಗ್ಗೆ ಎಲ್ಲ ಸತ್ಯ ಗೊತ್ತಿರುತ್ತೆ. ನಡೀರಿ, ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಕೇಳೋಣ. ಅರೆ, ನನ್ನ 3 ಮೊಮ್ಮಕ್ಕಳೇ, ಎಷ್ಟು ದಿನ ಆಯಿತು ನಿಮ್ಮ ಅಜ್ಜಿ ನೋಡೋಕ್ಕೆ ಇವಾಗ ಬಂದಿದ್ದೀರಾ. ಇದೇನಿದು ನಿಮ್ಮ ಕೈಯಲ್ಲಿರೋ ಬಳೆ? ಹಾಂ, ಈ ಬಳೆ ನನ್ನ ಮಗಳು ಕಾವೇರಿದು. ಹೌದು ಅಜ್ಜಿ, ಈ ಬಳೆ ಅಮ್ಮಂದು. ನಮಗೆ ಲತಾ ಅಮ್ಮನ ಬಗ್ಗೆ ಗೊತ್ತಾಯಿತು. ಅವರು ಆತ್ಮ ಅಂತೆ, ನಮ್ಮ ಸೌಂದರ್ಯನ ಕಿತ್ಕೊಳಕ್ಕೆ ಬಂದಿದ್ದಾರಂತೆ. ಅವ್ರು ಯಾವಾಗಿಂದ ಇದ್ದಾರೆ ಅಂತ ಹೇಳಿ. ಹೌದು ಮಕ್ಕಳ, ನಮ್ಮಮ್ಮ ನನಗೆ ಹೇಳಿದರು, ಅವಳು 200 ವರ್ಷದಿಂದ ಇದ್ದಾಳೆ ಅಂತ. ತುಂಬ ಶಕ್ತಿಶಾಲಿ, ಜನರ ಸೌಂದರ್ಯನ ಕಿತ್ಕೊತಾಳಂತೆ ಅಂತ ನನಗೆ ನಮ್ಮಮ್ಮ ಹೇಳಿದ್ರು. ಅಜ್ಜಿ, ಯಾವುದೇ ಒಂದು ಆತ್ಮನೇ ಆಗಲಿ, ಆದರೆ ಅವ್ರ ಶಕ್ತಿನ ಒಂದು ಜಾಗದಲ್ಲಿ ಇಕ್ಕೋಕ್ಕೋಸ್ಕರ ಒಂದು ಜಾಗ ಅಂತ ಇರುತ್ತೆ ಅಲ್ವಾ, ಆ ಜಾಗ ನಿಮಗೆ ಗೊತ್ತಿದ್ರೆ ಹೇಳಿ ಅಜ್ಜಿ. ನನಗೆ ಗೊತ್ತಿರೋ ಪ್ರಕಾರ ಅವಳ ಆತ್ಮನ ಒಂದು ಕಲ್ಲಲ್ಲಿ ಮುಚ್ಚಿಟ್ಟಿದ್ದಾಳೆ ಅಂತ ನಮ್ಮಮ್ಮ ನನಗೆ ಹೇಳಿದರು. ಆದರೆ ಆ ಕಲ್ಲು ಒಂದು ತಣ್ಣಗಿರೋ ಜಾಗದಲ್ಲೇ ಸಿಗುತ್ತೆ. ತಣ್ಣಗಿರೋ ಜಾಗ ಅಂದರೆ ನೀರಾಗಿರುತ್ತೆ, ಇಲ್ಲಾಂದರೆ ಒಂದು ಮರದ ಕೆಳಗಡೆ ಆಗಿರುತ್ತೆ. ಆದರೆ ಜನ ಓಡಾಡದೇ ಇರೋಂಥ ಜಾಗದಲ್ಲಿ ಇಕ್ಕಿರ್ತಾರೆ. ನಡೀರಿ, ನನಗೆ ಗೊತ್ತು ಜಾಗ. ನಂದಿನಿ, ಕರೆಕ್ಟಾಗಿ ಹೇಳು, ಇದೇ ಜಾಗನಾ? ನಿನಗೆ ಈ ಜಾಗದ ಬಗ್ಗೆ ಗೊತ್ತಾ? ಇದರೊಳಗಡೆ ನೀರಿದೆ ಅಂತ ಗೊತ್ತು ನನಗೆ, ಆದರೆ ಜನ ಸಹ ಓಡಾಡಲ್ಲ. ಸರಿ ಬಾ, ಒಳಗಡೆ ಹೋಗೋಣ. ತನು ಅಕ್ಕ, ನನಗನ್ಸೋ ಪ್ರಕಾರ ಅದು ಸಾಮಾನ್ಯವಾಗಿ ಈ ಥರ ಹೊರಗಡೆ ಇಟ್ಟಿರೋದಿಲ್ಲ ಅಂತ. ಅದು ನೀರೊಳಗಡೆ ಇರುತ್ತೆ. ನನಗೆ ಈಜಾಡೋಕ್ಕೆ ಬರೋದಿಲ್ಲ. ಯಾರಾದರೂ ಹೋಗಿ. ನನ್ನ ಬಳೆ ನನಗೆ ಶಕ್ತಿ ಮತ್ತು ಸಾಹಸ ಕೊಡುತ್ತೆ ಅಕ್ಕ. ನಾನೇ ಹೋಗ್ತೀನಿ. ನಾನೇ ಹೋಗಿ ಈಜಾಡಿ ಅದನ್ನು ತಗೊಂಡು ಬರ್ತೀನಿ. ಹಾಗೆಂದು ಹೇಳಿ ನಂದಿನಿ ನೀರಿನ ಒಳಗೆ ಎಗರುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳಿಗೆ ಒಂದು ಬಾಟಲ್ ಸಿಗುತ್ತದೆ. ಮಣ್ಣಿನ ಬಾಟಲ್, ಹಳೆಯ ಕಾಲದ್ದು. ಅದರ ಒಳಗೆ ಆ ಸಣ್ಣ ಕಲ್ಲು ಇರುತ್ತದೆ. ಅಷ್ಟರಲ್ಲೇ ಅವರು ಹೊರಗಡೆ ಬರುತ್ತಾರೆ. ಏನ್ರೇ, ಭಲೇ ಬುದ್ಧಿವಂತರು ನೀವು. ಕೊಡು ಕೊಡು, ಆ ಬಾಟಲ್ ಕೊಡು. ಕೊನೆಗೂ ನನ್ನ ಕಲ್ಲನ್ನು ಹುಡುಕ್ಬಿಟ್ಟಲ್ಲ ನೀನು. ಆ ಬಾಟಲ್ ನನ್ನ ಕೈಯಲ್ಲಿ ಕೊಡು. ಹಾಗೆಂದು ಹೇಳಿ ಲತಾ ಜಾದುವನ್ನು ಮಾಡುತ್ತಾ ಇರುತ್ತಾಳೆ. ಆದರೆ ಅವರ ಕೈಯಲ್ಲಿರುವ ಬಳೆ ಅವಳನ್ನು ತಡೆಯುತ್ತದೆ. ನಂದಿನಿ ಕಲ್ಲನ್ನು ಹೊಡೆದಾಕಿದ್ದಕ್ಕೆ ಲತಾಳಿಗೆ ತುಂಬ ಕೋಪ ಬರುತ್ತದೆ. ನೋಡಿ, ಸಮಯ ತುಂಬಾ ಕಮ್ಮಿ ಇದೆ. ನಿಮ್ಮ 3ರಲ್ಲಿ 2 ಇಲ್ಲೇ ಇರಿ, ಮತ್ತೆ ಒಬ್ಬಳು ಹೋಗ್ಬಿಟ್ಟು ನಿಮ್ಮ ಅಪ್ಪನ ಕರ್ಕೊಂಡು ಬನ್ನಿ. ಈ ಬಳೆ ನಿಮಗೆ ಸಹಾಯ ಮಾಡುತ್ತೆ. ಅಕ್ಕ, ನಾನು ಮನೆಗೆ ಹೋಗ್ತೀನಿ. ನಾನು ಹೋಗಿ ಅಪ್ಪನ್ನ ಕರ್ಕೊಂಡು ಬರ್ತೀನಿ. ತನು ಮತ್ತು ನಂದಿನಿ ಇಬ್ಬರು ಲತಾಳ ಬಳಿ ನಿಂತಿರುತ್ತಾರೆ. ಇಬ್ಬರ ಬಳೆಯಿಂದ ಲತಾಳನ್ನು ಬಂದಿ ಮಾಡಿರುತ್ತಾರೆ. ಇತ್ತ ಕಡೆ ಪೂಜಾ ಮನೆಗೆ ಹೋಗಿರುತ್ತಾಳೆ, ಅವಳ ತಂದೆಯನ್ನು ಕರೆದುಕೊಂಡು ಬರಲು. ಹರೀಶ್ ಮಂಚದ ಮೇಲೆ ಏನೂ ತಿಳಿಯದ ಹಾಗೆ ಕುಳಿತಿರುತ್ತಾನೆ. ಅದೇ ಸಮಯದಲ್ಲಿ ಪೂಜಾ ಅಲ್ಲಿಗೆ ಬರುತ್ತಾಳೆ. ಅಪ್ಪ, ನಾನು ಯಾರು ಅಂತ ಗೊತ್ತಿದ್ದೀನ ಅಪ್ಪ? ಅಪ್ಪ, ನಾನು ನಿನ್ನ ಮಗಳು ಪೂಜಾ. ನನ್ನನ್ನೇ ಮರ್ತೋಗ್ಬಿಟ್ಟ ಅಪ್ಪ ನೀನು. ಅಪ್ಪ ಬಾ ಅಪ್ಪ, ಅಮ್ಮ ನಮ್ಮನ್ನು ಕರೀತಾ ಇದ್ದಾರೆ, ಹೋಗೋಣ. ಯಾವ ಪೂಜಾ ನೀನು? ನನಗೆ ಯಾವ ಮಗಳಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಮದುವೆನೂ ಆಗಿದೆಯಾ? ನನಗೇನು ನೆನಪು ಸಹ ಬರ್ತಿಲ್ಲ. ಯಾರು ನೀನು? ಅಪ್ಪ, ಹಾಗೆಲ್ಲ ಅನ್ಬೇಡ ಅಪ್ಪ, ನಾನು ನಿನ್ನ ಮಗಳು. ಹಾಗೆಂದು ಹೇಳಿ ಪೂಜಾ ಅವಳ ಬಳೆಯನ್ನು ಅವಳ ತಂದೆಯ ತಲೆ ಮೇಲೆ ಇಡುತ್ತಾಳೆ. ಮಗಳೇ ಪೂಜಾ, ನೀನೇನು ಮಾಡ್ತಿದ್ಯಮ್ಮ ಇಲ್ಲಿ? ಹೌದು, ನಿಮ್ಮ ಅಕ್ಕ ಮತ್ತು ನಂದಿನಿ ಎಲ್ಲೋದ್ರು? ಯಾರೂ ಕಾಣಿಸ್ತಾ ಇಲ್ಲ. ಮತ್ತು ನಾನು ನಿನ್ನ ಹತ್ರ ಏನಾದರೂ ತಪ್ಪಾಗಿ ನಡ್ಕೊಂಡ್ನಾ? ಅಪ್ಪ, ಇವೆಲ್ಲ ಲತಾ ಅಮ್ಮನೇ ಮಾಡಿದ್ದು. ಹಾಗೆಂದು ಹೇಳಿ ನಡೆದ ಎಲ್ಲ ಘಟನೆಯನ್ನು ಅವಳ ತಂದೆಯ ಬಳಿ ಹೇಳುತ್ತಾಳೆ. ನಡೀರಿ ಅಪ್ಪ, ಅಮ್ಮನ ಆತ್ಮ ಅಲ್ಲಿ ಕಾಯ್ತಾ ಇದೆ. ಆ ಲತಾಗೆ ಇಷ್ಟೊಂದು ಕೊಬ್ಬ. ಅವಳು ಒಳ್ಳೆಯವಳು ಅಂದ್ಬಿಟ್ಟು ನಾನು ಅವಳನ್ನ ಮದುವೆ ಆದೆ. ಆದರೆ ಅವಳೊಂದು ಆತ್ಮ. ನನ್ನನ್ನು, ನನ್ನ ಮಕ್ಕಳನ್ನ ದೂರ ಮಾಡಿದ್ಲು. ಅವಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನೋಡು ಲತಾ, ಇಷ್ಟು ದಿನ ನಾನು ನಿನ್ನ ಜೊತೆ ಇದ್ದೆ ಅಂತ ಮೆರಿಬೇಡ. ನನಗೆ ಏನೂ ನೆನಪಿರಲಿಲ್ಲ, ಆದರೆ ನನಗಿವಾಗ ಎಲ್ಲ ನೆನಪು ಬಂದಿದೆ. ನಾನು ನನ್ನ ಮಕ್ಕಳ ಸೈಡಲ್ಲಿದ್ದೀನಿ. ಆ ನಂತರ 3 ಮಕ್ಕಳ ಬಳೆಗಳು ಹೊಳೆಯುತ್ತದೆ. ಲತಾಳಿಗೆ ತುಂಬಾ ಹಿಂಸೆಯಾಗುತ್ತಾ ಇರುತ್ತದೆ. ಆ ಮಾಯಾ ಬಳೆಯ ಜಾದುವಿಂದ ಅವಳೊಂದು ಬೇರೆಯೇ ಲೋಕಕ್ಕೆ ಸೇರುತ್ತಾಳೆ.
ಶಬಾಷ್ ಮಕ್ಕಳೇ, ನೀವು ಮೂವರು ಇವತ್ತು ಸಾಧಿಸ್ಬಿಟ್ರಿ. ಆ ಲತಾ ಆತ್ಮೆಯಿಂದ ಮುಕ್ತಿ ಸಿಕ್ತು ಕೊನೆಗೂ. ಅವಳು ಲೋಕಕ್ಕೆ ಹೊರಟೋದ್ಲು. ನೀವು ಮೂವರು ತುಂಬಾ ಧೈರ್ಯವಂತರು. ಕಾವೇರಿ, ನನ್ನನ್ನು ಕ್ಷಮಿಸ್ಬಿಡು. ನನ್ನ ಮಕ್ಕಳ ಬಗ್ಗೆ ಸಹ ನಾನು ಯೋಚನೆ ಮಾಡಿಲ್ಲ. ನಾನು ಇನ್ನೊಂದು ಮದುವೆ ಆಗೋಗ್ಬಿಟ್ಟೆ ನೀನು ಹೊರಟೋದ್ಮೇಲೆ. ನನ್ನನ್ನು ಕ್ಷಮಿಸ್ಬಿಡು ಕಾವೇರಿ, ನನ್ನಿಂದ ತಪ್ಪಾಗೋಯ್ತು. ಹರೀಶ್, ಕ್ಷಮೆ ಕೇಳಬೇಡ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ನಿನಗೆ ಅವಳ ಆತ್ಮ ಅಂತಲೇ ಗೊತ್ತಿರಲಿಲ್ಲ. ಮಕ್ಕಳಿಗೋಸ್ಕರ ನೀನು 2ನೇ ಮದುವೆ ಆದೆ. ಹೋಗಲಿ ಬಿಡು, ಪರವಾಗಿಲ್ಲ. ಅಮ್ಮ, ಅಂತೂ ಇಂತೂ ಲತಾ ಅಮ್ಮ ಅಂತೂ ಹೊರಟೋದ್ರು. ಇನ್ಮೇಲೆ ನೀವು ನಮ್ಮ ಜೊತೆನೇ ಇರ್ತೀರಾ ಅಲ್ವಾ ಅಮ್ಮ? ನಾವು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅಮ್ಮ. ನೀವು ನಮ್ಮ ಜೊತೆನೇ ಇರಿ ಅಮ್ಮ. ಇಲ್ಲ ಮಕ್ಕಳ, ಆತ್ಮಗಳಿಗೆ ಪೃಥ್ವಿ ಲೋಕದಲ್ಲಿ ವಾಸ ಇಲ್ಲ. ನಾನು ಹೋಗ್ತೀನಿ, ಆದರೆ ಈ ಬಳೆಯ ರೂಪದಲ್ಲಿ ಯಾವತ್ತೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಸರಿನಾ? ನೀವು ಹುಷಾರಾಗಿ ಆರಾಮಾಗಿ ಇರಿ. ಹಾಗೆಂದು ಹೇಳಿ ಅವಳ ತಾಯಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ 3 ಮಕ್ಕಳ ಮನಸ್ಸಿನಲ್ಲಿ ಅವರ ತಾಯಿ ಆತ್ಮದ ಬಿಂಬ ಹಾಗೆಯೇ ಉಳಿದುಕೊಂಡಿರುತ್ತದೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.